ನಮಸ್ಕಾರ ಅಜ್ಜ. ನಮಸ್ಕಾರ ರೀ. ಯಾವ್ರಿಂದ ಬಂದಿರಜ್ಜ? ಇಲ್ಲೇ ಲೋಕಲ್ ರೀ, ಜಮಖಂಡಿಂದ ರೀ. ಜಮಖಂಡಿಂದ ರೀ. ನಿಮ್ಮ ಹೆಸರೇನ್ರಿ? ಸಿದ್ಲಿಂಗಪ್ಪ ರೀ. ಅಡ್ರೆಸ್ ರೀ? ಚನ್ವೀರ್. ಚನ್ವೀರ್. ನೀವು ಯಾರಿಗೆ ತೋರ್ಸಕ್ ಬಂದಿದ್ರಿ? ನಾನು ಹೆಂಡತಿನ ತೋರ್ಸಕ್ಕೆ ಬಂದೀನಿ ರೀ, ಅಜ್ಜಿನ. ಅಜ್ಜಿನ್ರಿ. ಅಜ್ಜಿಗೆ ಏನು ತ್ರಾಸ ಇತ್ರಿ? ಕಾಲ, ಸೊಂಟ, ಭುಜ ಎಲ್ಲ ಸಾವ್ದಾವ ಅಂತ ಹೇಳಿದಾರೆ. ಹಾಂ ರೀ. ಅದಕ್ಕೆ ನಿಮ್ಮದು ಯಾರೋ ಒಬ್ರು ಹೇಳಿದ್ರು, ಸರ್ ತೋರ್ಸ್ಕೊಂಡು ಹೋಗ್ಬೇಕು ಬಂದಿದ್ದೆ. ಹಾಂ ರೀ. ಅಜ್ಜಿಗೆ ಎರಡು ದಿವಸದಿಂದ ತ್ರಾಸ ಇತ್ರಿ? ಭಾಳ 10 ವರ್ಷ ಮೇಲೆ ಆತೇವ, ಎಲ್ಲ ಕಡೆ ಭಾಳ ತೋರಿಸಿದ್ದೆ. ಹಾಂ ರೀ. ಅದಿಲ್ಲ ಆಗಿಲ್ಲ. ಈಗೇನು ನಿಮ್ಮ ಕಡೆ ಬಂದೇನಿ, ಅದಕ್ಕೆ ಸ್ವಲ್ಪ ಸರಿ ಅನ್ಸೈತೆ ನನಗೀಗ. ಸ್ವಲ್ಪ ಸರಿ ಅನ್ಸೈತ್ರಿ. ಸರಿ ಅನ್ಸಕ್ಕೆ ಈಗ 30% ಕಮ್ಮಿ ಆಗೈತಿ. 20 ದಿನ ಟ್ರೀಟ್ಮೆಂಟ್ ತೊಗೊಂಡು ನಿಮ್ಮ ಕಡೆ 20 ದಿನದಾಗ 30% ಕಮ್ಮಿ ಆಗೈತಿ. ಕಮ್ಮಿ ಆಗೈತದ. ಅದೇ ಏನ್ರಿ ತ್ರಾಸದ ಆಗೈತೆ ಅಜ್ಜಿಗೆ? ರಿಯಾಕ್ಷನ್ ಅಗ್ದಿರಿಲ್ಲ, ಅವಲೋಕಿಂದ ಅದಾಳ. ನಿಮ್ಮ ಟ್ರೀಟ್ಮೆಂಟ್ ತೊಗೊಂಡಿನಿ, ಆರಾಮದಾಳ ಅಜ್ಜಿ. ಹಾಂ. ಆಕಿಗೆ ಗುಳಿಗೆ ತೊಗೊಂಡ್ಮೇಲೆ ಏನ್ರಿ ಹಿಂಗೆ ಕಾಲು ವಜ್ಜಾಗೋದು, ಮೈಕೈ ವಜ್ಜಾಗೋದು, ಏನ್ರಿ ರಿಯಾಕ್ಷನ್ ಆಗೋದು ಏನಾಗೈತೆ? ಏನೂ ಆಗಿಲ್ಲ, ಏನೂ ಇಲ್ಲ. ಅಗದಿ ಖುಷಿಯಲ್ಲಿ ಅದಾಳ. 30% ಕಮ್ಮಿ ಆಗೈತೆ 20 ದಿನದಾಗ. ಕಮ್ಮಿ ಆಗೈತೆ ಅಜ್ಜ. ಆಯುರ್ವೇದಿಕ್ ನಂಬ್ತಿರಜ್ಜ? ಅಲ್ಲ, ಮತ್ತೆ ಅದ ಗುಳಿಗೆ ಮುಗ್ದಾವು, ಒಯ್ಬೇಕಂತ ಬಂದಿನಿ. ಹಾಂ ಅಜ್ಜ. ಇಲ್ಲ ಅದು ಆಯುರ್ವೇದಿಕ್ ನಂಬ್ತಿರಲ್ಲ? ಹಾಂ, ನಂಬ್ತಂದ್ರಿ. ನಂಬ್ತಿದ್ದ. ಓಕೆ, ನಮಸ್ಕಾರ ಅಜ್ಜ.